ಈ ಮಧುಮೇಹ ಅನ್ನೋದು ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಸಹ ಕಂಡು ಬರ್ತಾ ಇದೆ. ಟೈಪ್ 1 ಟೈಪ್ 2 ಡಯಾಬಿಟಿಕ್ ಅಂತ ಕರೀತಾರೆ. ನಮ್ಮಲ್ಲಿ ಬಳ್ಳಾರಿಯಲ್ಲಿ ಒಂದಷ್ಟು ಚಿಕ್ಕ ಮಕ್ಕಳಲ್ಲಿ ಮಧುಮೇಹವನ್ನು ತಪಾಸಣೆಯನ್ನು ಮಾಡಿಸ್ತೋ. 6 ವರ್ಷ 8 ವರ್ಷ 4 ವರ್ಷದ ಮಕ್ಕಳಲ್ಲೂ ಸಹ ಈ ಮಧುಮೇಹ ಅನ್ನೋದು ಕಂಡು ಬರ್ತಾ ಇದೆ. ಮಧುಮೇಹ ಇರಲಿ ಇರದಲೇ ಇರಲಿ, ಪ್ರತಿ 6 ತಿಂಗಳಿಗೆ ಒಮ್ಮೆ ಈ ಮಧುಮೇಹ ತಪಾಸಣೆಯನ್ನು ಮಾಡಿಸೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಮಧುಮೇಹ ಅನ್ನೋದು ಎಷ್ಟು ಆರಂಭದಲ್ಲಿ ತಪಾಸಣೆಯನ್ನು ಮಾಡಿಸ್ತೀರೋ ಅಷ್ಟು ಬೇಗ ಪರಿಹಾರ ಸಿಗುತ್ತೆ. ಅದು ಹಂತಗಳನ್ನು ಮೀರಿದ್ರೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಆತ್ಮೀಯ ವೀಕ್ಷಕರೇ, ಮಧುಮೇಹ ಇರಲಿ ಇರದಲೇ ಇರಲಿ, ಸಂಕೋಚ ಬೇಡ. ಮಧುಮೇಹ ಒಂದು ಸಾಮಾನ್ಯ ಕಾಯಿಲೆ. ರೋಗ ಅಂದಮೇಲೆ ಪರಿಹಾರ ಇದ್ದೇ ಇರುತ್ತೆ. ಆ ಮಧುಮೇಹಕ್ಕೆ ಮತ್ತೊಂದು ಔಷಧಿ ರಹಿತ ಪರಿಹಾರ ಕ್ರಮ ಇದೆ. ಆಕ್ಯುಪ್ರೆಷರ್ ಪಾಯಿಂಟ್ ಅಂತ ಕರೀತಾರೆ. ಆ ಆಕ್ಯುಪ್ರೆಷರ್ ಪಾಯಿಂಟ್ ಯಾವುದು ಅನ್ನೋದನ್ನ ಈಗ ನೋಡೋಣ. ಮುದ್ರೆಗಳನ್ನ ನೋಡಿದ್ರೆ ಸೂರ್ಯ ಮುದ್ರೆ, ಅಪಾನ ಮುದ್ರೆ. ಈ ಸೂರ್ಯ ಮುದ್ರೆ, ಅಪಾನ ಮುದ್ರೆಯ ನಂತರ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ ಬರುತ್ತೆ. ಈ ಮಧುಮೇಹ ಒಂದು ಸಲ ಬಂದ್ರೆ ಅದು ಮತ್ತೆ ಹೋಗೋದಿಲ್ವೇನೋ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಖಂಡಿತ ಹಾಗೇನಿಲ್ಲ. ಸಾಮಾನ್ಯ ಕಾಯಿಲೆ, ಈಗ ಜ್ವರ ಹೇಗೆ ಬರುತ್ತೋ ಹೇಗೆ ಹೋಗುತ್ತೋ ಹಾಗೆ ಮಧುಮೇಹ ಕೂಡ ಅಷ್ಟೇ ಬರುತ್ತೆ. ನಾವು ಅದಕ್ಕೆ ತಕ್ಕ ಹಾಗೆ ಪ್ರಾಣಾಯಾಮಗಳನ್ನು, ಮುದ್ರೆಗಳನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಈ ಮುದ್ರೆಗಳ ನಂತರ ಇಲ್ಲಿ ಗಮನಿಸಿ, ಇದನ್ನ ಪ್ಯಾಂಕ್ರಿಯಾಸ್ ಬಿಂದು ಅಂತ ಕರಿತೀವಿ. ಪ್ರತಿನಿತ್ಯ 1 ನಿಮಿಷ ಖಾಲಿ ಹೊಟ್ಟೆಯಲ್ಲಿ 1 ನಿಮಿಷ ಈ ರೀತಿ ನಿಧಾನವಾಗಿ ಪ್ರೆಷರನ್ನು ಕೊಡ್ತಾ ಬರಬೇಕು. ಈ ಬಿಂದುವಿನ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ನಿಮಗೆ ಪ್ರಾಣಾಯಾಮಗಳನ್ನು ಮಾಡಲಿಕ್ಕಾಗಲಿಲ್ಲ, ಸಮಯ ಇಲ್ಲ, ಕನಿಷ್ಠ ಪಕ್ಷ 1 ನಿಮಿಷ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಪ್ರೆಷರನ್ನು ಕೊಡ್ತಾ ಬರಬೇಕು. ಈ ರೀತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ 1 ನಿಮಿಷ ಪ್ರೆಷರನ್ನು ಕೊಡ್ತಾ ಬರಬೇಕು. ಊಟ ಆಗಿ ಅರ್ಧ ಗಂಟೆಯ ನಂತರನೂ ಕೂಡ ಈ ಪ್ರೆಷರನ್ನು ಕೊಟ್ಕೊಳ್ಬಹುದು. ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಪ್ರೆಷರನ್ನು ಕೊಟ್ಟರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ. ಆಕ್ಯುಪ್ರೆಷರ್ ಬಿಂದುವಿನ ಜೊತೆಯಲ್ಲಿ ಈ ರೀತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜಿರಕಾಂಗ ಗ್ರಂಥಿ ಸಕ್ರಿಯವಾಗುತ್ತೆ. ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗೋದ್ರಿಂದ ಮಧುಮೇಹ ಬಹುಬೇಗ ನಿಯಂತ್ರಣಕ್ಕೆ ಬರುತ್ತೆ. ಇದನ್ನ ಪ್ಯಾಂಕ್ರಿಯಾಸ್ ಪಾಯಿಂಟ್ ಅಂತ ಕರೀತಾರೆ. ಕನಿಷ್ಠ 15ರಿಂದ 27 ಸ್ಟ್ರೋಕ್ವರೆಗೆ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ. ಅಥವಾ ಲಘು ಉಪಹಾರದ 1 ಗಂಟೆಯ ನಂತರ ಅಥವಾ ಹೊಟ್ಟೆ ತುಂಬ ಊಟವನ್ನು ಮಾಡಿದರೆ 3 ಗಂಟೆಯ ನಂತರ ಈ ರೀತಿ ಅಭ್ಯಾಸವನ್ನು ಮಾಡಿದ್ರೆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಮಧುಮೇಹ ಬಂದರೆ ಅದರ ಜೊತೆಯಲ್ಲಿ ಹೃದ್ರೋಗ ಬರಬಹುದು, ಹಾಗೆ ಮೂತ್ರಪಿಂಡ ವೈಫಲ್ಯ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಅಥವಾ ಪಾರ್ಶ್ವವಾಯು ಅಂತ ಏನು ಕರಿತೀವೋ ಈ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ಬೋದು. ಹಾಗಾಗಿ ಮಧುಮೇಹವನ್ನು ನೀವು ಎಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ತೀರೋ ಅಷ್ಟು ಬಹಳ ಮುಖ್ಯ ಆಗುತ್ತೆ. ಸೂರ್ಯ ಮುದ್ರೆ, ಹಾಗೆ ಅಪಾನ ಮುದ್ರೆ ಮತ್ತು ಪ್ಯಾಂಕ್ರಿಯಾಸಿಸ್, ಈ 3 ಮುದ್ರೆ ಹಾಗೆ ಆಕ್ಯುಪ್ರೆಷರ್ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ. ಇದರ ಜೊತೆಯಲ್ಲಿ ಆಹಾರದ ಕ್ರಮಗಳು ಬಹಳ ಮುಖ್ಯ. ನಮಗೆ ಅನ್ನವನ್ನು ತಿನ್ನಬೇಕು ಅಂತ ಅನಿಸುತ್ತೆ, ಅನ್ನವನ್ನು ತಿನ್ನೋದು ತಪ್ಪಲ್ಲ. ಹಾಗೆ ಆದರೆ ನಾವು ಅದನ್ನು ಯಾವ ರೂಪದಲ್ಲಿ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೆಲವರಿಗೆ ದೋಸೆಯನ್ನು ತಿನ್ನಬೇಕು ಅನಿಸುತ್ತೆ, ಯಾವ ರೀತಿ ದೋಸೆಯನ್ನು ತಿನ್ನಬಹುದು?
ಮಧುಮೇಹ ಇರ್ತಕ್ಕಂಥವ್ರು ಕೂಡ ದೋಸೆಯನ್ನ ತಿನ್ನಬಹುದು. ಕೆಲವರಿಗೆ ಒಂದು ತಪ್ಪು ಅಭಿಪ್ರಾಯ ಇದೆ, ಅನ್ನವನ್ನ ತಗೊಂಡ್ರೆ ಮಧುಮೇಹ ಜಾಸ್ತಿ ಆಗುತ್ತೆ, ಅಥವಾ ಅಕ್ಕಿಯ ಪದಾರ್ಥಗಳನ್ನ ತಗೊಂಡ್ರೆ ಮಧುಮೇಹ ಅನ್ನೋದು ಜಾಸ್ತಿ ಆಗುತ್ತೆ ಅಂತ. ಅದು ತಪ್ಪು ಕಲ್ಪನೆ. ನಿಮಗೆ ದೋಸೆಯನ್ನ ತಗೊಳ್ಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳಿ. ದೋಸೆಗೆ ಏನೇನು ಹಾಕ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ದೋಸೆಯನ್ನ ಮಾಡುವಾಗ ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹೆಚ್ಚು ಉಪಯೋಗಿಸಿ ದೋಸೆಯನ್ನ ಮಾಡಿಕೊಂಡಾಗ ಮಧುಮೇಹ ಇರ್ತಕ್ಕಂಥವ್ರು ಕೂಡ ದೋಸೆಯನ್ನ ತಿನ್ನಬಹುದು. ಮೆಂತ್ಯ ಸೊಪ್ಪು ಮಧುಮೇಹವನ್ನ ನಿಯಂತ್ರಣದಲ್ಲಿಡುತ್ತೆ. ಹಾಗೆ ಪುದೀನ ಸೊಪ್ಪನ್ನ ಹೆಚ್ಚು ಬಳಸೋದ್ರಿಂದ ದೋಸೆಯಲ್ಲಿ ನಿಮಗೆ ಏನೇನು ಸಾಧ್ಯನೋ ಪುದೀನ ಸೊಪ್ಪನ್ನ ಯೂಸ್ ಮಾಡ್ಬೋದು, ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಬೋದು. ಈ ರೀತಿ ಸೊಪ್ಪುಗಳನ್ನ ಉಪಯೋಗಿಸಿ ದೋಸೆಯನ್ನ ತಿನ್ನೋದ್ರಿಂದನೂ ಕೂಡ ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಮತ್ತೊಮ್ಮೆ ಇಲ್ಲಿ ಗಮನಿಸಿ, ಸೂರ್ಯ ಮುದ್ರೆ, ಸೂರ್ಯ ಮುದ್ರೆಯ ನಂತರ ಅಪಾನ ಮುದ್ರೆ, ಅಪಾನ ಮುದ್ರೆಯ ನಂತರ ಈ ಪ್ಯಾಂಕ್ರಿಯಾಸಿಸ್ ಬಿಂದು. ಕನಿಷ್ಠ ಪಕ್ಷ 1 ನಿಮಿಷ ಈ ಮುದ್ರೆಗಳನ್ನ ಅಭ್ಯಾಸ ಮಾಡಿದ್ರೆ ಸಾಕು. ನಿಮಗೆ ಸಮಯಾವಕಾಶ ಇಲ್ಲ, ಜರ್ನಿ ಮಾಡುವಾಗ ಮುದ್ರೆಯನ್ನ ಮಾಡಿ, ಹಾಗೆ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾಗ ಮುದ್ರೆಯನ್ನ ಮಾಡಿ, ವಾಕಿಂಗ್ ಅನ್ನ ಮಾಡ್ತಿದ್ದಾಗ ಮುದ್ರೆಯನ್ನ ಮಾಡಿ. ಮುಖ್ಯವಾಗಿ ನೆನಪಿರಲಿ, ಪ್ರತಿ ಊಟ ತಿಂಡಿಯ ನಂತರ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿ. ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ. ಊಟ ತಿಂಡಿಯ ನಂತರ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿದಾಗ, ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದಾಗ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ. ನಮಗೆಲ್ಲರಿಗೂ ಒಂದು ಅನುಮಾನ ಇದೆ, ಊಟ ಆದ ನಂತರ ಯಾವ ರೀತಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ವಾಕಿಂಗ್ ಅನ್ನ ಮಾಡಬೇಕು. ತುಂಬ ಫಾಸ್ಟ್ ಆಗಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಬಾರ್ದು. ನಿಧಾನವಾಗಿ ಈ ಮುದ್ರೆಗಳ ಜೊತೆ 1 ಅಥವಾ 100 ಹೆಜ್ಜೆ ಅಂತ ಹೇಳ್ತೇವೆ ನಾವು. 100 ಹೆಜ್ಜೆಗಳನ್ನ ಕೌಂಟ್ ಮಾಡಿಕೊಂಡು ಈ ಮುದ್ರೆಗಳ ಜೊತೆ 1 ನಿಮಿಷಕ್ಕೆ 1 ಮುದ್ರೆಗಳ ಜೊತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ.